ನಮಸ್ಕಾರ. ನಾನು ಶ್ವೇತಾ ಚಂಗಪ್ಪ ಮಾತಾಡ್ತಿರೋದು. ಸಾಕಷ್ಟು ವರ್ಷಗಳಿಂದ ನಾನು ಶ್ರೀ ಕೃಷ್ಣ ಮಠ ನಮ್ಮ ಉಡುಪಿಗೆ ಬರ್ತೀನಿ. ಅದು ಯಾಕೆ ಅಂತಂದರೆ, ಮೊದಲನೇದಾಗಿ ನನಗೆ ದೇವರಲ್ಲಿರುವಂಥ ಭಕ್ತಿ. ಸಾಕಷ್ಟು ಸಲ ನಾವು ಏನಾಗುತ್ತೆ ಅಂತಂದರೆ, ಎಲ್ಲ ಕೆಲಸಗಳಲ್ಲಿ ಮುಳುಗಿ ಹೋಗಿರ್ತೀವಿ, ಆದರೆ ದೇವ್ರ ಹತ್ರ ಬರೋದನ್ನೇ ಮರ್ತು ಹೋಗಿರ್ತೀವಿ. ಸೊ ಆದಷ್ಟು ನಾನು ನನ್ನ ಮಗ ಹುಟ್ಟಿದ ಮೇಲೆ ಇನ್ನೂ ಜಾಸ್ತಿ ಆಗಿದೆ, ಮಗನನ್ನು ಕರ್ಕೊಂಡು ನಮ್ಮ ಮನೇಲಿರುವಂಥ ಒಂದು ಪುಟಾಣಿ ಕೃಷ್ಣನ ಕರ್ಕೊಂಡು ಈ ಒಂದು ಕೃಷ್ಣ ಮಠಕ್ಕೆ ನಾನು ಬರ್ತೀನಿ. ಈ ಸಲ ಬಂದಾಗ ನನಗೆ ತುಂಬ ಖುಷಿಯಾದಂಥ ವಿಷಯ ಏನು ಅಂತಂದರೆ, ಈ ಒಂದು ಪುಸ್ತಕವನ್ನು ಸ್ವೀಕಾರ ಮಾಡಿದ್ದು. ಅದು ಕೋಟಿ ಗೀತಾ ಲೇಖನ ಯಜ್ಞ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಗಳ ಕೈಯಿಂದ ನನಗೆ ಸಿಕ್ಕಿದ್ದು. ತುಂಬಾ ಖುಷಿ ಆಯಿತು. ಈ ಒಂದು ಕಾರ್ಯಕ್ರಮ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಅಂತಂದರೆ, ಈಗಿನ ಒಂದು ಜನ್ರೇಷನ್ ಅಥವಾ ಈಗಿನ ಒಂದು ಕಾಲದಲ್ಲಿ ನಾವೆಲ್ಲರೂ ಡಿಜಿಟಲಿ ಮುಳುಗಿ ಹೋಗ್ಬಿಟ್ಟಿದ್ದೀವಿ. ಆ ಮೊಬೈಲಲ್ಲಿ ಇರ್ತೀವಿ, ಏನು ಮಾಡ್ತಿರ್ತೀವಿ ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದರೆ ಈಗ ಈ ಒಂದು ಪುಸ್ತಕದ ಒಂದು ವಿಶೇಷತೆ ಏನು ಅಂತಂದರೆ, ಭಗವದ್ಗೀತೆಯ ಎಷ್ಟೊಂದು ಸ್ತೋತ್ರಗಳಲ್ಲಿ ನಾವು ಈ ಪುಸ್ತಕದಲ್ಲಿ ಬರ್ಕೊಂಡು ಅದನ್ನು ಓದುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದೆ. ಈ ಒಂದು ಪುಸ್ತಕವನ್ನು ತುಂಬ ಜನ ಬರೆದಿದ್ದಾರೆ ಅಂತ ಕೇಳ್ಪಟ್ಟೆ. ಹಾಗೆ ತುಂಬ ನಿಷ್ಠೆಯಿಂದ ಶ್ರದ್ಧೆಯಿಂದ ಬರೆದಿರುವಂಥ ಹಲವಾರು ಭಕ್ತಾದಿಗಳು ಅವರ ಏನು ಇಚ್ಛೆ ಪಟ್ಟಿದ್ದಾರೆ ಅದೆಲ್ಲ ಪೂರ್ಣಗೊಂಡಿದೆ ಅನ್ನೋದನ್ನು ಕೂಡ ಕೇಳ್ಪಟ್ಟೆ. ಇದನ್ನು ಕೇಳ್ಪಟ್ಟು ನನಗೆ ಕೂಡ ಈಗ ಈ ಒಂದು ಪುಸ್ತಕವನ್ನು ಬರೀಲೇಬೇಕು. ನನ್ನ ಕಡೆಯಿಂದ ನನ್ನ ಮಗನಿಗೆ ಕೂಡ ಆ ಒಂದು ಒಳ್ಳೆಯ ಕಾರ್ಯ ಅವನಿಗೆ ಕೂಡ ಗೊತ್ತಾಗಬೇಕು. ಏನು ನಮ್ಮ ಒಂದು ಪುರಾತನ ಕಾಲದಿಂದ ಬಂದಿರುವಂಥ ಎಲ್ಲ ಒಂದು ವಿಷಯಗಳು ನನ್ನ ಮಗನಿಗೆ ಕೂಡ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಪುಸ್ತಕವನ್ನು ಬರೆಯೋದಕ್ಕೆ ನಾನು ಕೂಡ ಹೊರಟಿದ್ದೀನಿ. ನೀವು ಕೂಡ ಈ ಒಂದು ಪುಸ್ತಕವನ್ನು ತಗೊಳ್ಳಿ. ಇದರಲ್ಲಿರುವಂಥ ಸ್ತೋತ್ರಗಳನ್ನ ನಾವು 2.5 ತಿಂಗಳಲ್ಲಿ ಬರೆದು ಮುಗಿಸ್ಬೋದು ಅಂತ ಹೇಳಿದ್ದಾರೆ. ಸೊ ಏನೇನಕ್ಕೂ ನಾವು ಟೈಮ್ ವೇಸ್ಟ್ ಮಾಡ್ತೀವಂತೆ. ನಮ್ಮ ಕಲ್ಯಾಣಕ್ಕೋಸ್ಕರ, ದೇಶದ ಕಲ್ಯಾಣಕ್ಕೋಸ್ಕರ, ಪ್ರಪಂಚದ ಕಲ್ಯಾಣಕ್ಕೋಸ್ಕರ ಈ ಒಂದು ಭಗವದ್ಗೀತೆಯನ್ನು ಬರೆಯೋದ್ರ ಮೂಲಕ ನೀವೆಲ್ಲರೂ ಕೂಡ ಈ ಒಂದು ಪುಸ್ತಕವನ್ನು ತಗೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ದಯವಿಟ್ಟು ಶ್ರೀ ಕೃಷ್ಣ ಮಠಕ್ಕೆ ಬನ್ನಿ, ಪುಸ್ತಕವನ್ನು ತಗೊಳ್ಳಿ. ಈ ಒಂದು ಒಳ್ಳೆಯ ಕಾರ್ಯದಲ್ಲಿ ನೀವು ಕೂಡ ಭಾಗಿಯಾಗಿ ಅಂತ ಹೇಳ್ತಾ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.